ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ನಾನಿವತ್ತು ನಿಮಗೆ ತಿಳಿಸುವಂತಹ ಸಬ್ಜೆಕ್ಟು ಕನ್ನಡ, ಅದರಲ್ಲಿ ಕನ್ನಡ ವರ್ಣಮಾಲೆಯಲ್ಲಿರುವಂತಹ ಅಕ್ಷರಗಳ ಬಗ್ಗೆ ನಿಮಗೆ ಇವತ್ತು ನಾನು ಪರಿಚಯ ಮಾಡುವಂಥದ್ದು. ವಿದ್ಯಾರ್ಥಿಗಳೇ, ನಿಮ್ಗೆ ಯಾವುದು ತಿಳಿದಿರಬೇಕು, ಯಾವುದೇ ಒಂದು ಭಾಷೆ ಅಂತಿದ್ರೆ ಆ ಭಾಷೆ ನಮಗೆ ಓದುವುದಕ್ಕೆ ಬರೆಯುವುದಕ್ಕೆ ಬರುವಂಥದ್ದು ಇದ್ರೆ ಮಾತ್ರ ಅದಕ್ಕೊಂದು ನಾವು ಕನ್ಸಿಡರ್ ಮಾಡ್ತೀವಿ. ಕೆಲವೊಂದು ಭಾಷೆಗಳು ನಾವು ಓದೋದಕ್ಕೆ ಆಗಲ್ಲ, ಬರೆಯಲಿಕ್ಕೆ ಆಗಲ್ಲ. ಈ ಥರದ್ದು ಸಾವಿರಾರು ಭಾಷೆಗಳು ನಮ್ಮ ಇಂಡಿಯಾದಲ್ಲಿದೆ. ಈ ಕನ್ನಡ ವರ್ಣಮಾಲೆಯಲ್ಲಿ ನಾವು ಒಟ್ಟು 49 ಅಕ್ಷರಗಳನ್ನ ಕಾಣ್ತೀವಿ. ಈ ಹಿಂದೆ ನಮ್ಮಲ್ಲಿ ಇದ್ದಿದ್ದು ಒಟ್ಟು 50 ಅಕ್ಷರಗಳು. ಇವಾಗ ಇದು ಬಿಟ್ಟೋದ್ಮೇಲೆ 49 ಅಕ್ಷರಗಳು ನಮ್ಮಲ್ಲಿ ಉಳ್ಕೊಂಡಿರೋದು. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಕನ್ನಡ ವರ್ಣಮಾಲೆಯಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತ. ನಿಮ್ಗೆ ಯಾವಾಗಲೂ ಪ್ರಸ್ತುತವಾಗಿರೋದು 49 ಅಂತ ನಿಮ್ಮಲ್ಲಿ ಯಾವಾಗಲೂ ನೆನಪಿರಬೇಕು. ಈ ಕನ್ನಡ ವರ್ಣಮಾಲೆಯಲ್ಲಿ ನಾವು ಅಕ್ಷರಗಳನ್ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಪ್ರಥಮವಾಗಿ ನೋಡೋದು ಸ್ವರಗಳು. ಈ ಸ್ವರಗಳು ಎಷ್ಟಿದೆ ಅಂತಪ್ಪ ಅಂದ್ರೆ 13 ಸ್ವರಗಳು ಇದೆ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಏನಂತ, ಕನ್ನಡ ಅಕ್ಷರದಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ ಅಂತ ಕೇಳ್ಬೋದು. ನಿಮಗೆ ಯಾವ ತಿಳಿದಿರಬೇಕು, 13 ಸ್ವರಗಳು ನಮ್ಮಲ್ಲಿ ಕನ್ನಡ ಅಕ್ಷರಗಳಾಗಿ ಉಳ್ಕೊಂಡಿರೋದು. ಹ, ಆ, ಇ, ಈ, ಉ, ಊ, ಋ, ಎ, ಐ, ಓ, ಔ. ಇದನ್ನ ನಾವು ಸ್ವರಗಳಂತ ಹೇಳ್ತೀವಿ. ಒಟ್ಟು 13 ಸ್ವರಗಳು ಆಲ್ರೆಡಿ ಇದೆ. ಈ ಸ್ವರಗಳನ್ನ ಮತ್ತೆ ನಾವು 2 ವಿಧಗಳಾಗಿ ನೋಡ್ತೀವಿ ವಿದ್ಯಾರ್ಥಿಗಳೇ. ಅದು ಹ್ರಸ್ವ ಸ್ವರ ಮತ್ತೆ ದೀರ್ಘ ಸ್ವರ ಅಂತ. ಈ ಹ್ರಸ್ವ ಸ್ವರ ಅಂದ್ರೆ ಏನು ಅಂತ ನಿಮ್ಮಲ್ಲಿ ಡೌಟ್ ಆಗಿರುತ್ತೆ. ಈ ಹ್ರಸ್ವ ಸ್ವರ ಅಂದ್ರೆ ಒಂದು ಮಾತ್ರ ಕಾಲ. ಇವಾಗ ಒಂದು ಚಿಟಿಕೆ ಹೊಡೆದ್ರೆ ಒಂದು ಮಾತ್ರ ಕಾಲ ಅಂತ ಅನ್ಕೋಬಹುದು ನಾವು. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಮಾಡುವಂತಹ ಅಕ್ಷರಗಳನ್ನ ನಾವು ಹ್ರಸ್ವ ಸ್ವರ ಅಂತೀವಿ. ಅವುಗಳು ಯಾವಪ್ಪ ಅಂದ್ರೆ ಹ, ಇ, ಉ, ಋ, ಎ, ಓ. ಒಟ್ಟು 6 ಹ್ರಸ್ವ ಸ್ವರಗಳು ಇವೆ. ಹಾಗೆಯೇ ದೀರ್ಘ ಸ್ವರ, ಇದು ನಾವು ಹೇಗೆ 2 ಚುಕ್ಕೆ ಹೊಡೆದವೋ ಹಾಗೇನೆ ನಮ್ಮಲ್ಲಿ 2 ಮಾತ್ರಗಳಲ್ಲಿ ಉಚ್ಚಾರಣೆ ಆಗುವಂತದ್ದನ್ನ ನಾವು ದೀರ್ಘ ಸ್ವರ ಅಂತ ಹೇಳ್ತೀವಿ. ಹ, ಇ, ಉ, ಎ, ಐ, ಓ, ಔ. ಒಟ್ಟು 7 ದೀರ್ಘ ಸ್ವರಗಳು ಈ ನಮ್ಮ ಸ್ವರಗಳಲ್ಲಿ 2ನೇ ಭಾಗವಾಗಿ ಇರುವಂತದ್ದು, 2ನೇ ವಿಧ. ಓಕೆನಾ? ನಿಮ್ಗೆ ಗೊತ್ತಿರಬೇಕು, ಸ್ವರಗಳ ಒಟ್ಟು 13. ಆ ಸ್ವರಗಳಲ್ಲಿ ಮತ್ತೆ ಡಿವೈಡ್ ಆದಾಗ ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಆಗುತ್ತೆ. ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರಣೆ ಆಗುವ ಪದಗಳನ್ನ ನಾವೇನಂತೀವಿ, ಹ್ರಸ್ವ ಸ್ವರ. ಅವುಗಳ ಸಂಖ್ಯೆ 6. ಕೇಳ್ತಾನೆ ಏನಂತ, ಹ್ರಸ್ವ ಸ್ವರಗಳ ಅಕ್ಷರಗಳು ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ. ನಿಮಗೆ ಸಂಖ್ಯೆ 6 ಅಂತ ಗೊತ್ತಿರಬೇಕು. ಅವು ಯಾವುವಪ್ಪ ಅಂತಂದ್ರೆ ಅ, ಇ, ಉ, ಋ, ಎ, ಓ. ಇದು ನಿಮ್ಗೆ ತಿಳಿದಿರಬೇಕು. ಈ ಅಕ್ಷರಗಳು ನಿಮ್ಗೆ ನೆನಪಲ್ಲಿದ್ದಾಗ ನೀವು ಹ್ರಸ್ವ ಸ್ವರದ ಬಗ್ಗೆ ಹೇಳ್ತೀರಿ. ಹಾಗೆ ದೀರ್ಘ ಸ್ವರಗಳು ಯಾವುವಪ್ಪ ಅಂತಂದ್ರೆ 2 ಮಾತ್ರ ಕಾಲದಲ್ಲಿ ಉಚ್ಚಾರಣೆ. ನೆನಪಲ್ಲಿ ಇಟ್ಕೊಳ್ಳಿ. ಆ, ಈ, ಉ, ಎ, ಐ, ಓ, ಔ. ಈ ಅಕ್ಷರಗಳನ್ನ ನೀವು ದೀರ್ಘ ಸ್ವರಗಳು ಅಂತ ನೆನಪಲ್ಲಿ ಇಟ್ಕೋಬೇಕು. ಇವುಗಳ ಸಂಖ್ಯೆ 7. ಇನ್ನ ಉಳಿದಿದೆ ಯಾವ್ದಪ್ಪ ಅಂತಂದ್ರೆ ಯೋಗವಾಹಗಳು. ಏನು ಈ ಯೋಗವಾಹಗಳು ಅಂದ್ರೆ, ಅನುಸ್ವಾರ ಈ ಚಿಹ್ನೆ ಮುಖಾಂತರ ನಾವು ಗುರ್ತು ಮಾಡ್ತೀವಿ. ವಿಸರ್ಗ ಈ ಚಿಹ್ನೆ ಮೂಲಕ ನಾವು ಗುರ್ತು ಮಾಡ್ತೇವೆ. ಹಾಗಿದ್ರೆ ಇವುಗಳನ್ನ ಬಳಸೋದು ಹೇಗಂತಂದ್ರೆ, ಹ ಇದೆಯಲ್ಲ, ಅದರ ಪಕ್ಕದಲ್ಲಿ 0 ಆಕಾರದಲ್ಲಿ ನಾವು ಬಳಸಿದೀವಿ. ಇದನ್ನ ನಾವೇನಂತ ಹೇಳ್ತೀವಿ, ಹಂ. ಇದನ್ನ ಆಹಾ, ವಿಸರ್ಗವನ್ನ ಬಳಕೊಂಡು ನಾವು ಆಹಾ ಅಂತ ಇದು ಮಾಡಿದ್ದೀವಿ. ಆಯ್ತಾ? ನಿಮಗೆ ಇಲ್ಲೂ ಕೇಳ್ತಾನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳಲ್ಲಿ ಯೋಗವಾಹಗಳು ಎಷ್ಟು, ಅವು ಯಾವುವು? ನಿಮಗೆ ಇದು ತಿಳಿದಿರಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾನು ವ್ಯಂಜನಗಳ ಬಗ್ಗೆ, ಅವುಗಳ
ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಯಾವುವು ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿ ನಿಮಗೆ ತಿಳಿಸ್ತೀನಿ. ದಯಮಾಡಿ ಲೈಫ್ ಆ್ಯಂಡ್ ಜರ್ನಿ ಇದು ನನ್ನ ಯೂಟ್ಯೂಬ್ ಚಾನಲ್, ನೀವು ಇದನ್ನು ಫಾಲೋ ಅಪ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ವಿದ್ಯಾರ್ಥಿಗಳೇ. ಬಾಯ್.